ಸರ್ ಸೂಪರ್ ಆಗಿದೆ, ಬ್ಯೂಟಿಫುಲ್ ಆಗಿದೆ ವಿಜುವಲ್ಸು. ಈ ಸಿನಿಮಾದ ಜರ್ನಿ ಭಾಳ ಸ್ಪೆಷಲ್ಲು. ಆ್ಯಂಡ್ ಸಿನಿಮಾದ ಪ್ರತಿ ಕಂಟೆಂಟು ಏನಿತ್ತಲ್ಲ, ಅಂದ್ರೆ ಅವ್ರು ಬಿಟ್ಟಿರೋ ಸಾಂಗ್ ಆಗಲಿ, ಆಮೇಲೆ ಓತ್ ತೊಗೊಂಡಿದ್ದಾಗಲಿ, ಪ್ರತಿಯೊಂದೂ ಒಂದೊಂದು ಕಂಟೆಂಟ್ಗಿಂತ ಒಂದು ಭಾಳ ಎಂಗೇಜಿಂಗ್ ಆಗಿದ್ವು. ಅದರಲ್ಲೂ ಸಾಂಗ್ ಭಾಳ ನಂಗೆ ಹತ್ರ. ಆ ಸಾಂಗ್ ಕೇಳಬೇಕಾಗಿದ್ರೆ ನಂದೊಂದೇನೋ ಇನ್ಸಿಡೆಂಟ್ ಇತ್ತು, ಅದೆಲ್ಲ ನೆನಪಾಗಿ ಇನ್ನೂ ಭಾಳ ಹತ್ರ ಆಗ್ತದು. ಅದೆಲ್ಲ ಕೇಳಲ್ಲ, ಇನ್ಸಿಡೆಂಟ್ ಎಲ್ಲ ಕೇಳಲ್ಲ ನಾವು, ಪರವಾಗಿಲ್ಲ ಬಿಡಿ. ಟ್ರೈಲರು ಅಲ್ಲಿ ಬರುವಂಥ ಪ್ರತಿ ಶಾರ್ಟು, ಹೇಳುವಂಥ ಪ್ರತಿ ಸಾಲು, ಬರೆದಿರುವಂಥ ಪ್ರತಿ ಸಾಲು ಎಲ್ಲವೂ ಕೂಡ ಭಾಳ ಹತ್ರ ಆಯ್ತು. ಐ ಥಿಂಕ್ ಆಡಿಯನ್ಸ್ಗೂ ಭಾಳ ಅಷ್ಟೇ ಹತ್ರ ಆಕೈತೆ ಅಂತ ಅನ್ಸುತ್ತೆ. ಶೀಲಮ್ ಅವರು ಅದೇ ಹೇಳಿದ್ರಲ್ಲ, ಅಂದ್ರೆ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನಾಗ ಕೆಲಸ ಮಾಡಿದ್ದು, ಅದಾದಮೇಲೆ ಪ್ರೊಡಕ್ಷನ್ ಮ್ಯಾನೇಜರಾಗಿ ಕೆಲಸ ಮಾಡಿದ್ದು. ಅವ್ರ ಜರ್ನಿ ಒಳಗೆ ನಂದೊಂದು ಸಣ್ಣ ಪಾರ್ಟ್ ಐತಿ. ಅವ್ರ ಫಸ್ಟ್ 2 ಪಿಕ್ಚರ್ನಾಗ ನಾನು ಅವ್ರ ವಾಯ್ಸ್ ಕೊಟ್ಟಿದ್ದೆ. ನಾನು ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಅಲ್ಲ ಸರ್, ಬಹುಪರಾಗೂ ಹೌದು, ಆಮೇಲೆ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ. ಸುನೀಲ್ ಸರ್ ಪಿಕ್ಚರ್ನಾಗೆ ಆ್ಯಕ್ಚುಲಿ ನೀವು ಅಂದ್ರೆ ಈಗ ನಾ ಹೇಳಿದ್ಮೇಲೆ ಗೊತ್ತಾಕೈತೆ, ನಾವು ಪಾಸ್ ಮಾಡಿ ಕೇಳಿಸ್ಕೊಂಡ್ರಪ್ಪ ಅಂದ್ರೆ ಅದ್ರಾಗ ಒಂದು 5-6 ವಾಯ್ಸ್ ನಂದು ಇರುತ್ತೆ, ಇನ್ನೊಂದು 5-6 ವಾಯ್ಸಲ್ಲ 15-20 ವಾಯ್ಸು ವಿಜಯ್ ಅಂತ ಅವ್ರು ಅಸೋಸಿಯೇಟ್ ಇದ್ರು, ಅವ್ರದ್ದು ಇರ್ತೈತೆ. ಬಿಕಾಸ್ ನನ್ನ ಮೊದಲನೇ ಶಾರ್ಟ್ ಫಿಲ್ಮ್ ಮುಖಗಳು ಅಂತ ಒಂದು ಮಾಡಿದ್ದೆ ನಾನು, ನಮ್ಮ ಗೋಲ್ಟು ಡೈರೆಕ್ಟ್ರು. ಅದನ್ನು ರಿಲೀಸ್ ಮಾಡಿದ್ದು ಸುನೀಲ್ ಸರು. ನನ್ನ ಫಸ್ಟ್ ಶಾರ್ಟ್ ಫಿಲ್ಮ್ ರಿಲೀಸ್ ಮಾಡಿದ್ದು ಸುನೀಲ್ ಸರು. ನಾನು ಗೋಲ್ಟು ಸಿನಿಮಾ ಮಾಡ್ಬೇಕಾದ್ರೆ ನನ್ನ ಸಿನಿಮಾದ ಫಸ್ಟ್ ಪೋಸ್ಟರ್ ರಿಲೀಸ್ ಮಾಡಿದ್ದು ಸುನೀಲ್ ಸರ್. ಏನೋ ಆಗಲಿ, ಏನೋ ಹೋಗಲಿ, ಏನೋ ಇರಲಿ, ಕೆಲವೊಬ್ಬರು ನಮ್ಮ ಲೈಫ್ನಾಗ ಇರಬೇಕು ಅಂತ ಮನಸ್ಸಿಂದ ಆಸೆ ಪಡ್ತೀವಲ್ಲ, ಆ ಥರ ನಾನು ಆಸೆ ಪಡುವಂಥ ಒಬ್ಬರು ವ್ಯಕ್ತಿ ಸುನೀಲ್ ಸರ್ ನನ್ನ ಲೈಫಿಗೆ. ಆವಾಗ ಅಂದ್ರೆ ಚಾನ್ಸ್ ಹುಡುಗೋ ಟೈಮ್ನಾಗ ಆಡಿಷನ್ಸ್ ಎಲ್ಲ ಹೋಗ್ತಿದ್ವಿಲ್ಲ, ಆ ಟೈಮ್ನಾಗ ಭಾಳ ಕಂಫರ್ಟ್ ಇರೋಂಗಿಲ್ಲಲ್ಲ, ದುಡ್ಡು ಜೇಬು ಎಲ್ಲ ಗಟ್ಟಿ ಇರೋದಿಲ್ಲ. ಅಂಥ ಟೈಮ್ನಾಗ ಸುನೀಲ್ ಸರ್ ನಂದಿನಿ ಥಿಯೇಟ್ರ್ ಹತ್ರ ಒಂದು ಆಫೀಸ್ ಮಾಡಿರ್ತಾರೆ. ಅಲ್ಲಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಆಗಿರ್ತೈತೆ ಆಲ್ರೆಡಿ. ರಕ್ಷಿತ್ ಸರ್ ಜೊತೆದು, ರಕ್ಷಿತ್ ಸರ್ದು ಒಂದು ಸಿನಿಮಾ ಹಾಕಿರ್ತೈತಿ, ಇವರು ಬಹುಪರಾಗಿ ಮಾಡ್ತಿರ್ತಾರೆ. ಆ ಟೈಮ್ನಾಗ ಒಂದ್ಸರಿ ಕರೆದ್ಬಿಟ್ಟು ನಾವೇನು ಎಲ್ಲಿರ್ತೀನಿ ನೀನು ಅಂತ, ಸರಿ ಹಿಂಗೆ ಒಂದು ರೂಮ್ ಮಾಡ್ಕೊಂಡಿದ್ದೀವಿ. ಹೌದಾ ಸರಿ, ಎಷ್ಟು ಬಾಡಿಗೆ? ಸರಿ ಇಷ್ಟ ಐತಿ. ಹೌದಾ ಸರಿ. ನಮ್ಮ ಆಫೀಸ್ನಾಗ 5 ರೂಮ್ ಇದು, 4 ರೂಮ್ ಫುಲ್ ಆಗಿರ್ತದೆ, 1 ರೂಮ್ ಹಂಗೆ ಇರ್ತೈತಿ. ಏನಕ್ಕೆ ನೀವು ಬಾಡಿಗೆ ಕಟ್ತಿ ಅಲ್ಲಿ, ಇಲ್ಲಿ ಬಂದಿರು, ನೀನು ಬೇರೆ ಖರ್ಚಿಗೆ ನಿನ್ನ ರೊಕ್ಕ ನೀನು ಇಟ್ಕೋ ಅಂತ ಹೇಳಿದ್ರು. ಅಲ್ಲಿಂದ ಇಲ್ಲಿ ತನಕನೂ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಆ್ಯಂಡ್ ಅವ್ರ ಎಲ್ಲ ಪಿಕ್ಚರ್ನೂ ನಾನು ಥಿಯೇಟ್ರ್ನಾಗ ನೋಡಿದ್ದೀನಿ. ಎಲ್ಲ ಪಿಕ್ಚರ್ನೂ ನಾನು ಒಬ್ಬ ಅಭಿಮಾನಿಯಾಗಿ ಎಂಜಾಯ್ ಮಾಡಿದ್ದೀನಿ. ಎಲ್ಲ ಪಿಕ್ಚರ್ನಾಗೂ ಚಲೋ ಡೈಲಾಗ್ ಬಂದಾಗ ಹಾಕಿ ಹೊಡೆದೀನಿ. ಅವ್ರು ಬರೆದಿರೋ ಸಾಲುಗಳನ್ನು ನಮ್ಮ ಲೈಫ್ನ ನೆನೆಸ್ಕೊಂಡಿದ್ದೀನಿ ನಾನು, ನಮ್ಮ ಲೈಫ್ನಾಗ ಬಂದವ್ರನ್ನ ನೆನೆಸ್ಕೊಂಡಿದ್ದೀನಿ ನಾನು. ದ್ಯಾಟ್ ಮಚ್ ಹೀ ಈಸ್ ಕ್ಲೋಸ್ ಟು ಮೀ. ಆ್ಯಂಡ್ ಅವ್ರ ಸಿನಿಮಾಗಳು ಅಷ್ಟು ನಮ್ಮ ಮನಸ್ಸಿಗೆ ಹತ್ರ ಆಗಿರ್ತವೆ. ಆ್ಯಂಡ್ ರಮೇಶ್ ಸರು ಅವ್ರಿಗೆ ಒಂದು ಕಥೆನ ಅಪ್ರೋಚ್ ಮಾಡಿದಾಗ, ಸರ್ ಅದು ನಾವು ಇಷ್ಟು ಸಿನಿಮಾ ಮಾಡಿರ್ತೀವಿ, ನಮ್ಮದು ಅಂತ ಒಂದು ಇಷ್ಟು ಚಿಕ್ಕದಾಗ ಒಂದಿಷ್ಟು ಏನೋ ಮಾರ್ಕೆಟ್ ಅಂತ ಇರ್ತೈತೆ ಸರ್, ಅದು ನಿಮ್ಮ ಬಜೆಟ್ ಇಷ್ಟು ಅಂತ ಹೇಳಿದ್ರೆ ನಾವು ಆ ಕತೆ ತರ್ತೀವಿ ಅಂತ ಹೇಳಿದಾಗ, ನೀವು ಬಜೆಟ್ ತಲೆ ಕೆಡ್ಸ್ಕೊಬೇಡ್ರಿ, ನಾ ಅದೆಲ್ಲ ಯೋಚನೆ ಮಾಡೋದಿಲ್ಲ, ನೀವು ಚಲೋ ಕತೆ ತೊಗೊಂಬರ್ರಿ ಸಾಕು ಅಂತ ಹೇಳಿದ್ರು. ಆ್ಯಕ್ಟ್ರಿಗೆ ಪ್ಯಾಷನ್ ಇರೋದು ಓಕೆ, ಡೈರೆಕ್ಟರ್ಗೆ ಪ್ಯಾಷನ್ ಇರೋದು ಓಕೆ. ಅಂದರೆ ಕ್ರಿಯೇಟಿವ್ ಫೀಲ್ಡ್ ಒಳಗೆ ನಮ್ಮದು ಪ್ಯಾಷನ್ ಭಾಳ ದೊಡ್ಡದಿರ್ತೈತಿ, ನಾವು ಅದ್ರ ಜೊತೆಗೆ ಅಟ್ಯಾಚ್ ಆಗಿರ್ತೀವಿ. ಬಟ್ ಒಬ್ಬರು ನಿರ್ಮಾಪಕರಾಗಿ ನಮ್ಮಷ್ಟೇ ತುಂಬ ಪ್ಯಾಷನೇಟ್ ಆಗಿ ಜೊತೆಗೆ ನಿಂತ್ಕೊಳ್ಳುವಂಥ ಒಬ್ಬ ನಿರ್ಮಾಪಕರು, ಅವರಿಗೆ ಭಾಳ ದೊಡ್ಡ ಯಶಸ್ಸು ಸಿಗಲಿ. ಆ್ಯಂಡ್ ಸಂತೋಷ್ ಸರ್ ಆಗಿರ್ಬೋದು, ಜೂಡಾ ಸ್ಯಾಂಡಿ ಆಗಿರ್ಬೋದು, ಐ ಥಿಂಕ್ ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ರಿಯಲಿ ಗುಡ್ ಟು ದಿಸ್ ಸಿನಿಮಾ. ಈ ಸಿನಿಮಾ ತುಂಬ ದೊಡ್ಡ ಸಕ್ಸಸ್ ಆಗಲಿ. ಆ್ಯಂಡ್ ಮೊನ್ನೆ ಪ್ರೆಸ್ ಮೀಟ್ ನೋಡ್ತಿದ್ದೆ ನಾನು, ಸುನೀಲ್ ಸರ್ ಅಂದ್ರೆ ಏನೋ ಈ ಪಿಕ್ಚರ್ ಇದ್ದಾಗ ಏನು ಮೆಸೇಜ್ ಐತಿ ಅಂತ ಕೇಳ್ತಿದ್ರು. ಪ್ರತಿ ಸಿನಿಮಾದಾಗೂ ಭಾಳ ಚಲೋ ಮೆಸೇಜ್ ಕೊಟ್ಟಾರ ಅವರು. ಮೆಸೇಜ್ ಈ ಸಿನಿಮಾದಾಗೂ ಭಾಳ ಚಲೋ ಮೆಸೇಜ್. ವಿನಯ್ ಸರ್ ಇದಾರಲ್ಲಿ ಲಾಸ್ಟ್ ಸಿನಿಮಾದಾಗೂ ಭಾಳ ಮೆಸೇಜ್ ಚಲೋ ಕೊಟ್ಟಿದ್ರು ಅವರು. ಅಂಗೈನಾಗ ತುಪ್ಪ ಇಟ್ಕೊಂಡು, ಇದು ಬೆಣ್ಣೆ ಇಟ್ಕೊಂಡು ಊರು ತುಂಬ ತುಪ್ಪ ಹುಡುಕಾದ್ರು ಅಂತಾರಲ್ಲ, ಹಂಗ ಅವರೇ ಕನ್ಫ್ಯೂಷನ್ ಅಲ್ಲಿ ನೋಡ್ತಾ ಇದ್ರು, ನಾನು ಏನ್ ಮೆಸೇಜ್ ಕೊಟ್ಟೆ ಲಾಸ್ಟ್ ಸಿನಿಮಾದಲ್ಲಿ ಅಂತ. ಅವ್ರು ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ನಿಮ್ಮ ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ ಪಿಕ್ಚರ್ ಇಂದ ಅಂತ. ಭಾಳ ಚಲೋ ಮೆಸೇಜ್ ಕೊಟ್ಟಾರ. ಚಮಕ್ಕೊಳಗೂ ಅಷ್ಟೇ, ಒಂದ್ಸರಿ ಕಮಿಟ್ ಆದ್ಮೇಲೆ ಫ್ಯಾಮಿಲಿ ಅಂದಮೇಲೆ ಏನೇ ವ್ಯತ್ಯಾಸ ಇದ್ರು ಇರಬೇಕು ಅಂತ ಮೆಸೇಜ್ ಕೊಟ್ಟಾರ. ಸರ್ ಹುಡುಕ್ಬೇಕಷ್ಟೇ ನಾವು ಮೆಸೇಜ್. ಸೊ ಈಸ್ ಅ ವಂಡರ್ಫುಲ್ ಎಂಟರ್ಟೈನರ್. ಐ ಥಿಂಕ್ ಮೋರ್ ದೆನ್ ಅ ಮೆಸೇಜ್ ಅನ್ನೋದು ಅಂಡರ್ಲೈನ್ ಆಗಿ ಮಾಡೋದಕ್ಕಿಂತ ಲೇಯರ್ಡ್ ಆಗಿದ್ದಷ್ಟು ಒಳ್ಳೆಯದು ಸಿನಿಮಾದಾಗ. ಸೊ ಅವ್ರ ಸಿನಿಮಾದಾಗ ಆ ಥರದ್ದು ಭಾಳಷ್ಟು ಇದಾವು. ಬಟ್
ಅದ್ಭುತವಾಗಿ ಅವ್ರ ಹಾಸ್ಯ ಪ್ರಜ್ಞೆ ಐತಲ್ಲ ನಮ್ಮನ್ನು ಭಾಳ ಎಂಟರ್ಟೈನ್ ಮಾಡ್ಕೋತಾ ಬಂದೈತಿ. ದಟ್ ಈಸ್ ಫಾರ್ ಶೋರ್. ಈ ಸಿನಿಮಾದಾಗೂ ಅಷ್ಟೇ ನಗಿಸ್ತಾರ, ಎಮೋಷ್ನಲ್ ಮಾಡ್ತಾರ ಅನ್ನೋ ಒಂದು ನಂಬಿಕೆ ನನಗೈತಿ. ಇಡೀ ತಂಡಕ್ಕೆ ಶುಭ ಆಗಲಿ. ಆ್ಯಂಡ್ ತುಂಬ ಮುದ್ದಾಗಿರುವಂಥ ಹೀರೋಯಿನ್ಸ್ ಇದ್ದಾರೆ. ಆ್ಯಂಡ್ ಇಬ್ರಿಗೂ ಕೂಡ ನನ್ನ ಕಂಗ್ರ್ಯಾಚುಲೇಷನ್ಸ್ ಮತ್ತು ಆಲ್ ದ ಬೆಸ್ಟ್.